ಸುಮಾರು ಈಗ ನಾವು ಹೆಲಿಕಾಪ್ಟರ್ ಕೂಡ ತರಿಸ್ತೀನಿ ನಮ್ಗೆ ಕೆಪಾಸಿಟಿ ಶೇಕ್ ದ ಗವರ್ಮೆಂಟ್ಸ್ ಈ ಡೋರ್ನ ಉಳಿಸ್ಬಿಟ್ಟು ನಮ್ಮಲ್ಲಿ ಪ್ರೋಗ್ರಾಮ್ ಆಡ್ಬಾಡಿಲ್ಲ ನನ್ನ ಹೆಸರು ಬೇರೆ ಯಾವ ಬಿಗ್ ಬಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಓ ಇದು ಗುರು, ಇದು ಬೇಕಾಗಿರೋವಂಥದ್ದು. ಯಾಕಂತಂದ್ರೆ ಕಂಟೆಸ್ಟೆಂಟ್ಗಳಿಗೆ ಒಂದು ಟಾರ್ಚರ್ ಕೊಟ್ಬಿಟ್ರೆ ಏನು ಉಪಯೋಗ? ಓಕೆ, ಬಿಗ್ ಬಾಸ್ಗೆ ಟಾರ್ಚರ್ ಕೊಡ್ಬೇಕು, ಅದು ಕೆಪಾಸಿಟಿ ಅಂತಂದ್ರೆ ನಮ್ಮ ಜಗಣಂದು. ಸೊ ಜಗಣ ಇಂಥ ಒಬ್ಬ ಕಂಟೆಸ್ಟೆಂಟು ಹಿಂದೆ ಬಂದಿಲ್ಲ, ಮುಂದೆ ಬರ್ತನೋ ಬರೋಲ್ಲ ಗೊತ್ತಿಲ್ಲ ನಮಗೆ. ಯಾಕಂತಂದರೆ ನಾವು ಮುಂಚೆ ಎಲ್ಲ ಮಾತಾಡ್ತಿದ್ವಿ, ಪ್ರಥಮನಂತ ಕಂಟೆಸ್ಟೆಂಟ್ ಬರ್ತಾನೆ ಇಲ್ವ ಅಂದ್ಕೊಂಡ್ವಿ. ಸಂಬರ್ಗಿ ಬಂದರು, ಸಂಬರ್ಗಿ ಅಂತ ಕಂಟೆಸ್ಟೆಂಟ್ ಬರ್ತಾನೆ ಇಲ್ಲಪ್ಪ, ಏನು ಟಾರ್ಚರ್ ಹೋಗ್ತಾನೆ ಈ ವಯ್ಯ ಅಂತ ಅಂದ್ಕೊಂಡ್ವಿ. ಆಮೇಲೆ ವಿನಯ್ ಬಂದ, ವಿನಯ್ನು ಆ ರೇಂಜಿಗೆ ಕೂಳೆ ಕೊಟ್ಬಿಟ್ಟು ಎಲ್ರಿಗೂ. ಹುಚ್ಚ ವೆಂಕಟ್ ಅಂತೂ ಕೇಳಲೇಬೇಡಿ. ಸೊ ಇಂತಿಂಥ ಕಂಟೆಸ್ಟೆಂಟ್ ಬಂದು ಹೋದ್ಮೇಲೆ ಇವ್ರನ್ನ ಮೀರಿಸೋವಂಥ ಗಂಡು ಇಂಥ ಕಂಟೆಸ್ಟೆಂಟ್ ಯಾವನು ಬರಲ್ಲ ಅಂದ್ಕೊಂಡಿದ್ವಿ. ಬಟ್ ಇವರೆಲ್ಲರೂ ಸೇರಿಸಿ ಒಂದು ಮಿಕ್ಸರಲ್ಲಿ ಹಾಕ್ಬಿಟ್ಟು ಏನೋ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ ಗೊತ್ತಾ, ಒಂದು ಮಷಿನ್ ಗನ್ ಅಂತ ಹೇಳ್ಬೋದು. ಅಂಥ ಗನ್ನು ನಮ್ಮ ಜಗಣ. ಬಿಗ್ ಬಾಸ್ಗೇನೆ ಎಕ್ಸ್ಪೋಸ್ ಮಾಡ್ತೀನಿ, ಬಿಗ್ ಬಾಸ್ಗೇನೆ ಅವಾಜ್ ಹಾಕ್ತಾರೆ ಅಂತಂತಂದರೆ ಗಟ್ಸ್ಗೆ ಒಂದು ಸಲ್ಯೂಟ್ ಗುರು. ಯಾಕಂತಂದರೆ ಆ ಒಂದು ಮಟ್ಟಕ್ಕೆ ಒಂದು ಗಟ್ಸ್ ಇಟ್ಟಿದೆಯಲ್ಲ. ಬಟ್ ಸಖತ್ ಟ್ಯಾಲೆಂಟು. ಸೊ ಗಟ್ಸು ಇದೆ, ಟ್ಯಾಲೆಂಟು ಇದೆ, ಧೈರ್ಯನೂ ಇದೆ, ದಮ್ಮು ಇದೆ, ಎಲ್ಲನೂ ಇದೆ ನಮ್ಮ ಜಗಣ್ಣಂಗೆ. ಆಯ್ತು, ನಾನು ಹೇಳೋದು ಕಂಟೆಸ್ಟ್ಗಳಿಗೆ ಯಾಕಪ್ಪ ನೀನು ಕಾಟ ಕೊಡ್ತೀಯ? ನಿನ್ನ ರೇಂಜ್ಗೆ ಜಗಣ, ನಿನ್ನ ರೇಂಜ್ಗೆ ಕಂಟೆಸ್ಟೆಂಟ್ಗಳಲ್ಲ. ನಿಂದೇನಿದ್ರು ಡೈರೆಕ್ಟ್ ವಾರ್ ಏನಿದ್ರು ಬಿಗ್ ಬಾಸ್ಗೇನೆ. ಓಕೆ, ಬಿಗ್ ಬಾಸ್ ಜೊತೆಗೆ ವಾರ್ ನಿಂದು ಏನಿದ್ರು ಅದನ್ನು ಫೋಕಸ್ ಮಾಡ್ಬೇಕು. ಪಾಪ ಬಡಪ್ಪ ಈ ಕಂಟೆಸ್ಟೆಂಟ್ಗಳಿಗೆ ಯಾಕೆ ಹಿಂದೆ ಬಿದ್ದಿದ್ಯಾ? ಹಾಂ, ಸೊ ಈ ಒಂದು ಪ್ರೋಮೋದಲ್ಲಿ ಬಂತಲ್ಲ, ಇದು ನಿಜವಾದ ಜಗಣ ಅಂತಂದರೆ. ನಿಮ್ಮ ಲೆವೆಲ್ಗೆ ತಕ್ಕಂಗೆ ಫೈಟ್ ಮಾಡ್ಬೇಕು ನೀವು. ಹೋಗಿ ಆ ಧನರಾಜ್ ಆಚಾರ್ಯ ಜೊತೆಗೆ ಅವ್ರ ಜೊತೆಗೆ ನೀವು ಜಗಳಕ್ಕೆ ಬಿತ್ಕೊಂಡಿದ್ದೀರಾ. ಪಾಪ ಅವ್ನು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ ಮನುಷ್ಯ. ಅಂಥವನ್ನ ಹೋಗ್ಬಿಟ್ಟು ನೀವು ಎದುರಾಕೊಂಡು ಅವನ್ನ ರೇಗಿಸಿದ್ರೆ ಏನು ಉಪಯೋಗ? ಇವತ್ತು ಬಂತಲ್ಲ, ಇದು ಆ್ಯಕ್ಚುಲ್ ಜಗಣ ಅಂತಂದರೆ. ಸೊ ನೀವು ಪ್ರೋಮೋ ನೋಡಿರ್ತೀರ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವ್ರಿಗೆ ವಾರ್ನಿಂಗ್ ಮಾಡ್ತಾರೆ, ನಾನು ಇಲ್ಲಿಗೆ ಕ್ವೈಟ್ ಮಾಡ್ತೀನಿ, ನನ್ನ ಹೊರಗಡೆಗೆ ಹಾಕಿಲ್ಲ ಅಂದರೆ ಗೇಟೇ ಹೊಡೆದಾಕ್ಬಿಡ್ತೀನಿ ಇವಾಗ ಅಂತ ಹೇಳ್ತಿದ್ದಾನೆ. ಜೊತೆಗೆ ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀನಿ, ಏನೇನು ಮಾಫಿಯಾ ನಡೆಸ್ತಾ ಇದ್ರೆ ಇಲ್ಲಿ. ಹಾಂ, ಸೊ ಇದನ್ನೆಲ್ಲ ನಾನು ಎಕ್ಸ್ಪೋಸ್ ಮಾಡ್ತೀನಿ, ನಾನು ಮನಸ್ಸು ಮಾಡಿದ್ರೆ ಗೌರ್ಮೆಂಟೇ ಶೇಕ್ ಮಾಡಿಸ್ತೀನಿ. ಸೊ ಈ ಥರದ್ದು ಎಲ್ಲನೂ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ನಿಮ್ಗೆ ಅನಿಸ್ಬೋದು ಏನೋ ಅಂತ ಸಿಲ್ಲಿ ಅಂತ, ಆದರೆ ಇದು ಪ್ರೋಮೋ ನೋಡಿದ್ರೆ ಅವನ್ನ ಒಂದು ರೀತಿಯಲ್ಲಿ ಕಾಮಿಡಿ ಪೀಸ್ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಒಂದೊಂದು ಡೈಲಾಗು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಒಂದೊಂದು ಕಾಮಿಡಿ ಶಾಟ್ ಅಂದರೆ ನಗೋವಂಥದ್ದು ಇಟ್ಟಿದ್ದಾರೆ. ಮೇ ಬಿ ಕಾಮಿಡಿ ಅನ್ನೋ ರೀತಿಯಲ್ಲಿ ತಗೊಳ್ಳಿ ಅನ್ನೋ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಅವ್ರು ಈ ಪ್ರೋಮೋ ರಿಲೀಸ್ ಮಾಡಿದರೆ. ಮನಸ್ಸು ಮಾಡಿದ್ರೆ ಇವಾಗಲೇ ಹೆಲಿಕಾಪ್ಟರ್ ಬರುತ್ತೆ, ಆ ಕೆಪಾಸಿಟಿ ಇದೆ ನನಗಂತ. ಅಲ್ಲಿ ಪಾಪ ಮೋಕ್ಷತಪ್ಪ ಇವ್ರ ಮುಂದೆ ಬಿಲ್ಡಪ್ ತಗೊಂತವ್ರೆ ನಮ್ಮಣ್ಣ. ಸೊ ಇರ್ಬೋದೇನೋ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಸೊ ಒಂದು ಬಿಗ್ ಬಾಸ್ ಶೋಗಂತ ಬಂದಾದಮೇಲೆ ಆ ಶೋಗೆ ರೆಸ್ಪೆಕ್ಟ್ ಕೊಟ್ಟು, ಆ ಒಂದು ವೇದಿಕೆಗೆ ರೆಸ್ಪೆಕ್ಟ್ ಕೊಟ್ಟು ಬಿಗ್ ಬಾಸಲ್ಲಿ ಆಡಬೇಕು. ಅದೆಲ್ಲ ಬಿಟ್ಬಿಟ್ಟು ನಾನು ಬಿಗ್ ಬಾಸ್ಗೆ ವಾರ್ನ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಬೇಕಾ ಇವೆಲ್ಲ? ಓಕೆ, ನಾನು ಎಲ್ಲೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ನಾನು 15 ದಿವಸ ಇರಲ್ಲ, ಹೋಗಿ ವಾಪಸ್ ಬರ್ತೀನಿ ಅಂತ ಹೇಳಿದರು. ಮೇ ಬಿ 2 ವಾರಕ್ಕೆಲ್ಲ ಬಿಗ್ ಬಾಸಿಂದ ಆಚೆ ಬರೋವಂಥ ಪ್ಲ್ಯಾನ್ ಇದೆಯಾ ಏನೋ ಅಂತ ಗೊತ್ತಿಲ್ಲ. ಆ್ಯಂಡ್ ನನಗೆ ಬಿಗ್ ಬಾಸ್ OTT ಸೀಸನ್ 2ನಲ್ಲಿ ಇವ್ದು ನೆನಪಾಯಿತು, ಪುನೀತ್ ಸೂಪರ್ ಸ್ಟಾರ್ ಅಂತ ಇದ್ದಾನಲ್ಲ ಒಬ್ಬ, 24 hours ಒಳಗಡೆಗೆ ಮನೆಯಿಂದ ಎವಿಕ್ಟ್ ಆದಂಥ ಮನುಷ್ಯ ಅವನು. ಸೊ ಆ ರೀತಿಯಲ್ಲಿ ಇವನು ಕಾಣಿಸ್ತಿದ್ದಾನೆ. ಬಟ್ ಇವ್ರು ಆಲ್ರೆಡಿ 3-4 ದಿನ ಆಗಿದೆ ಇವ್ರದ್ದು. ಬಟ್ ಅವ್ನು ಪುನೀತ್ ಸೂಪರ್ ಸ್ಟಾರ್ ಇಡೀ ಕೂಳೆ ಕೊಟ್ಬಿಟ್ಟು ಬಿಗ್ ಬಾಸ್ ಜನಗಳಿಗೆಲ್ಲನೂ, ಇನ್ಕ್ಲೂಡಿಂಗ್ ಬಿಗ್ ಬಾಸ್ಗೂ ಕೂಡ ರೆಸ್ಪೆಕ್ಟ್ ಇಲ್ದೇ ಮಾತಾಡಿ 24 ಗಂಟೆ ಒಳಗಡೆಗೆ ಬಿಗ್ ಬಾಸ್ ಮನೆಯಿಂದ ಔಟು. ಸೊ ಒಂದು ಹಿಸ್ಟ್ರಿ ಅದು. ವಿತಿನ್ ಅವರ್ಸಲ್ಲಿ 24 ಅವರ್ಸಲ್ಲಿ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆದಂಥ ಫಸ್ಟ್ ಕಂಟೆಸ್ಟೆಂಟು ಯಾವುದು ಅಂತಂದರೆ ಹಿಂದಿ OTT ಸೀಸನ್ 2ನಲ್ಲಿ. ಸೊ ಅದೇ ರೀತಿಯಲ್ಲಿ ಮೇ ಬಿ ಜಗಣ್ಣನ ಏನೋ ಮಾಡ್ತಿರ್ಬೋದೇನೋ ಅನ್ಕೊತೀನಿ. ಮೇ ಬಿ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸು, ಒಳಗೆ ಏನು ನಡೀತಾ ಇದೆ, ಹೆಂಗೆ ನಡೆಸ್ತಾರೆ ಇವರು, ಸೊ ಅಗ್ರಿಮೆಂಟ್ ಎಲ್ಲ ಏನಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿಕ್ಕೋಸ್ಕರ ಏನಾದರೂ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ ಈ ಮನುಷ್ಯ. ಯಾಕಂತಂದರೆ ಈ ರೇಂಜಿಗೆಲ್ಲ ಅವಾಜ್ಗಳು ಬಿಡ್ತಿದ್ದಾನೆ ಬಿಗ್ ಬಾಸ್ಗೆ ಅಂತಂದ್ರೇ ಏನೋ ಮೇ ಬಿ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿರ್ಬೋದೇನೋ. ಓಕೆ, ಅವ್ರ ಟೀಮ್ ಇದೆ ಹೊರಗಡೆಗೆ, ಯಾರು ಇದ್ದಾರೆ. ಬಟ್ ಸುಮಾರು ಜನ ವಕೀಲರು ಇವ್ರ ವಿರುದ್ಧನೇ ಒಂದ್ಸರಿ ಎಲ್ಲೋ ಕೋರ್ಟ್ ಆವರಣದಲ್ಲಿ ಹಾಕೊಂಡು ಜಡ್ದಿರ್ಲಿಲ್ವಾ? ಸೊ ಈ ಥರದ್ದೆಲ್ಲ ಇದೆ. ಬಟ್ ಜಗಣ ಅಂತೂ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ, ಏನೋ ಒಂದು ಮಾಡೇ ಮಾಡ್ತಾನೆ. ಏನು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾನೋ ಗೊತ್ತಿಲ್ಲ. ಬಟ್ ನಾನು ಹೇಳೋವಂಥದ್ದು, ಮನೆ ಒಳಗಡೆ ಇರೋರಿಗೆ ಕೂಳೆ ಕೊಡೋದು ಬಿಟ್ಬಿಟ್ಟು ಬಿಗ್ ಬಾಸ್ಗೆ ಕೂಳೆ ಕೊಡಿ ನೀವು. ಓಕೆ, ಸೊ ಅವಾಗ ನಿಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ವೀಕೆಂಡಲ್ಲಿ ನಾನು ಕಾಯ್ತಾ ಇದ್ದೀನಿ, ಶನಿವಾರ ಭಾನುವಾರ ಕಿಚನ ಪಂಚಾಯಿತಿ ಆ್ಯಂಡ್ ವಾರದ ಕತೆ ಕಿಚನ್ ಜೊತೆ ಏನೋ ಇರುತ್ತಲ್ಲ ಅದು. ಸೊ ಅದರಲ್ಲಿ ಯಾವ ರೀತಿಯಲ್ಲಿ ಸುದೀಪ್ ಸರ್ ಏನು ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡುವ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಈ ಪ್ರೋಮೋದಲ್ಲಿ ಇಷ್ಟೇ. ಸೊ ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಬರುತ್ತೆ. ಓಕೆ, ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ.
ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.